ಮಾನ್ವಿ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಹಸ್ರಾರು ಕನ್ನಡ ಅಭಿಮಾನಿಗಳು ಭಾಗಿ. ಶಾಸಕ ಜಿ ಹಂಪಯ್ಯ ನಾಯಕ ಸೇರಿದಂತೆ ಗಣ್ಯರಿಂದ ರಥಯಾತ್ರೆಗೆ ಚಾಲನೆ. ಬಸವ ವೃತ್ತದಿಂದ ನಡೆದ ಸಮ್ಮೇಳನ. ಅಧ್ಯಕ್ಷ ರಮೇಶ್ ಬಾಬು ಯಾಳಗಿಯ ಮೆರವಣಿಗೆ. ಮಾನ್ವಿ ತಾಲೂಕಿನಲ್ಲಿ ನಡೆದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜಕಾರಣಿಗಳು, ಕನ್ನಡಾಭಿಮಾನಿಗಳು ಹಾಗೂ ಶಾಲಾ ಮಕ್ಕಳು ಕಲಾ ತಂಡದಿಂದ ಅದ್ದೂರಿಯಾಗಿ ನಡೆದ ಮೆರವಣಿಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಜಿ ಹಂಪಯ್ಯ ನಾಯಕ್, ಪೂಜ್ಯರು, ಗಣ್ಯರು ಜ್ಯೋತಿ ಬೆಳಗಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ರಮೇಶ್ ಬಾಬು ಯಾಳಗಿ ಮಾತನಾಡಿದ್ದಾರೆ. ತಾವು ನಡೆದು ಬಂದ ಹಾದಿ, ತಾಯಿಯ ತಂದೆಯ ಪ್ರೀತಿ ಮತ್ತು ನೂರಾರು ಕೆಲಸ ಕಾರ್ಯಗಳು ಏನೆಲ್ಲ ಆಗಬೇಕಿತ್ತು ಎಂದು ಪುಸ್ತಕದ ಮೂಲಕ ಕವಿತೆ ಬರೆದಿದ್ದಾರೆ. ಮುಪ್ಪಾದ ಸಮಯದಲ್ಲಿ ತಾಯಿಯನ್ನು ನೋಡಿಕೊಳ್ಳುವ ಕೆಲಸ ಮಾಡಬೇಕು ಎಂದು ಕನ್ನಡಾಭಿಮಾನಿಗಳಿಗೆ ತಿಳಿ ಹೇಳಿದ್ದಾರೆ. ಶಿಕ್ಷಣ ನಮಗೆ ದಾರಿ ತೋರಿಸುತ್ತೆ, ಆದರೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರದ ಬಗ್ಗೆ ತಿಳಿ ಹೇಳಿದಾಗ ಮಾತ್ರ ಬದಲಾವಣೆಯಾಗಲು ಸಾಧ್ಯ, ಇಲ್ಲವೆಂದರೆ ಆಪತ್ನಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚು ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬಾಲ್ಯದ ಸಮಯದಲ್ಲಿ ಬಡತನದ ನಡುವೆ ಕಷ್ಟಪಟ್ಟು ಶಿಕ್ಷಣ ಪಡೆದಿದ್ದೇನೆಂದರೆ ನಮ್ಮ ತಾಯಿ, ತಂದೆ ಮತ್ತು ನನ್ನ ಅಣ್ಣಂದಿರು ಸಹಕಾರ ನೀಡಿದ್ರಿಂದ ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಎಂದು ಕುಟುಂಬದ ನೆನಪನ್ನು ವೇದಿಕೆಯಲ್ಲಿ ಪ್ರಚುರಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಂಡಿ ಗೌಸ್ ಎನ್ಕೆಎಸ್ ಟಿವಿ 4 ಮಾನ್ವಿ. ಯಾವ ಸಾಮಾಜಿಕ ಕೆಲಸ ಮಾಡಿಲ್ಲ, ಬೇರೆಯವರನ್ನು ಮಾಡಿ ಎಂದು ಸೂಚಿಸಿದರೂ ಕೂಡ ಅವರು ಮಾತು ಕೇಳದೆ ಮಾನ್ವಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಪರಿಷತ್ತು ಖುಷಿ ಕೊಟ್ಟಿದ್ದು. ಆಗಿನ ತಾಲೂಕು ಕಸಪ ಅಧ್ಯಕ್ಷರಾಗಿದ್ದವರು ಶ್ರೀ ಮೂಕಪ್ಪ ಗಡ್ಡಿ ಮತ್ತು ಪರಿಷತ್ತು ಕಾರ್ಯಕಾರಿ ಸಮಿತಿಯವರು. ಈಗ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ನಾನು ಕೂಡ ಮೂಲತಃ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಸಗರ ಗ್ರಾಮದ 2.5 ದಶಕಗಳಿಂದ ಮಾನ್ವಿಯಲ್ಲಿ ನಿಂತು ವೃತ್ತಿಯ ಜೊತೆಗೆ ತಿಳಿದಷ್ಟು ಸಾಹಿತ್ಯ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಗೌರವ ಸ್ಥಾನ ನೀಡಿದ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಅವರಿಗೆ, ಕಸಪ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ವಿ ಜನತೆಯ ಹೃದಯ ಶ್ರೀಮಂತಿಗೆ ನಾನು ಸದ್ಭಾವದಿಂದ ಧನ್ಯವಾಗಿ ವಂದಿಸುತ್ತೇನೆ. ಈಗ ಅಪ್ಪ ಹೇಳಿದ್ದೆ ನನಗೆ ಆದರ್ಶ, ಎಲ್ಲರಿಗೂ ಹಾಗಾಗಬೇಕು. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಇಷ್ಟಪಡ್ತೇನೆ. ತಂದೆ ತಾಯಿಗಳ ಬಗ್ಗೆ ಯಾವಾಗಲೂ ಪರ್ಮಿಷನ್, ಮಕ್ಕಳು ನಮ್ಮ ನೋಡೇ ಕಲಿದು ಪಾರ ಮಾಡ್ಬೇಕು. ನಾನು ದಯಮಾಡಿ ಕೈ ಮುಗಿದು ಖಾಲಿ ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಕುಂತವರು ಯಾರು ಕೂಡ RCC ಮನೆ ಕಟ್ಟಿಸಿ ನಾವು ಕರೆ ಭದ್ರವಾಗಿ ಕಟ್ಟಿದ RCC ಮನೆಗೂ ಬಿಟ್ಟು ಮನಸ್ಸದವ ಎಲ್ಲವರ ಕಣ್ಣುಗಳು ದಯಮಾಡಿ ಅಪ್ಪಿತಪ್ಪಿ ಕೆಲವಗೊಳಿಸಬೇಡಿ. ನನ್ನ ಮಕ್ಕಳ ಸೇವೆಯನ್ನು ನಾವು ಅಪೇಕ್ಷೆ ಪಡುವುದಾದ್ರೆ, ನನ್ನ ಮಕ್ಕಳ ಸೇವೆಯನ್ನು ನಾನು ಅಪೇಕ್ಷೆ ಪಡುವುದಾದ್ರೆ ಮೊದಲು ಮಕ್ಕಳಾಗಿ ಅಪ್ಪ ಅವರ ಸೇವೆ ನಾನು ಮೊದಲು ಮಾಡಬೇಕು. ನಾನು ನಮ್ಮ ಅಪ್ಪ ಅನ್ನು ನೋಡಿಲ್ಲಂದ್ರೆ ನೀವೇ ನೋಡಿಲ್ಲ, ನಿನಗೆ ಹಾಕಿಬಿಟ್ಟು ಅಂತಾರೆ ಮುಂದಿನ ಮಕ್ಕಳು. ದಯಮಾಡಿ ಎಲ್ಲರ ಮನೆಯಲ್ಲಿ ಸಾಹಿತ್ಯದ ಉದ್ದೇಶನೇ ಇದು, ಬದುಕು ಚಂದ ಇರಬೇಕು, ಮನೆಗಳು ಚಂದ ಇರಬೇಕು. ಇದು ಬಿಟ್ಟರೆ ಬೇರೆ ಇಲ್ಲ. ಎಂತವರ ಕಣ್ಣುಗಳು ಮತ್ತೆ ಹೇಳ್ತೀನಿ, ಅಪ್ಪಿತಪ್ಪಿ ದೇವಗೊಳಿಸಬೇಡಿ. ಅಪ್ಪನ ಮಾತನ್ನ ಮತ್ತೆ ಶುರು ಮಾಡಿಬಿಡ್ತೀನಿ. ಅಪ್ಪ ಹೇಳ್ತಾನೆ, ನೋಡುವಾಗ ಅಲ್ಲಿ ಬಂದು ನೋಡಿ, ಜಾತಿ ಹೆಸರಿನಲ್ಲಿ